ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗು ನಾನು 11 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಿಂದ ಊರಿಗೆ ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಕಂಟಿನ್ಯೂಸ್ ಬ್ಲಾಗ್ ಮಾಡಬೇಕು ಅಂದರೆ ಏನೋ ಒಂದು ಹುಷಾರು ಬೇರೆ ಇಲ್ಲ ನನಗೆ. ಯಾವಾಗ ಕಡಿಮೆ ಆಗುತ್ತೋ ಯಪ್ಪ ಅಂತ ಅನಿಸ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಶಾಪಿಂಗ್ ಹೋಗಬೇಕು ಅಂದರೆ ಎಷ್ಟು ಹಿಂಸೆ ಆಗಿರೋದು. ಆದ್ರೂ ಹೋಗಲೇಬೇಕು. ಮನೆ ರೇಷನ್ ತರಬೇಕು. ಆ್ಯಂಡ್ 2 ಡೇಸಲ್ಲಿ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಬ್ಯಾಗು, ಲಂಚ್ ಬಾಕ್ಸು, ಟಿಫನು, ಏನೇನೋ ಸಿಕ್ಕಾಪಟ್ಟೆ ಒಂದು ಲಿಸ್ಟೇ ಇದೆ. ಆ ಲಿಸ್ಟಿನ ಪ್ರಕಾರ ನಾನಿವತ್ತು ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡಿ-ಮಾರ್ಟಿಗೆ ಬಂದಿದ್ದೀನಿ. ನಮ್ಮ ಮನೆಯಿಂದ ಈ ಡಿ-ಮಾರ್ಟ್ ಬಂದುಬಿಟ್ಟು ಒಂದು 15 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇದು ಏನು ನೋಡ್ತಾ ಇದ್ದೀರಲ್ವ ಏರಿಯಾ ಫುಲ್ಲು ಬೈಕು, ಕಾರು ಇದು ನಿಲ್ಸೋಕ್ಕೆ ಇದ್ದಿದ್ದದು. ಆ್ಯಂಡ್ ಅದಾದಮೇಲೆ ನಾನು ಒಳಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡೆ. ಬಟ್ ಮೊಬೈಲ್ ಅಲೋ ಇಲ್ಲ. ಸಿಕ್ಕಾಪಟ್ಟೆ ರಶ್ಶು. ಇಷ್ಟು ರಶ್ಶಲ್ಲಿ ನಾನು ಶಾಪಿಂಗ್ ಮುಗಿಸ್ಬೇಕು ಅಂದರೆ ನನಗೆ ಎದೆನೇ ಜಲ್ ಅಂದ್ಬಿಟ್ಟಿತ್ತು. ಬಿಕಾಸ್ ಒಳಗಡೆ ಎಂಟ್ರಿಗೆ ಇಷ್ಟು ಜನ. ಆಮೇಲೆ ಒಳಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೋಬೇಕು ಅಂದರೆ ಎಲ್ಲ ತೊಗೋಬೇಕಲ್ಲ. ಟ್ರೈಲಿ ಬ್ಯಾಗ್ ಅಂತೂ ತೊಗೊಂಡೋಗೋದು, ಎಳ್ಕೊಂಡು ಹೋಗೋದು, ಅದು ನಿಲ್ಲಿಸೋದು. ನಾನು ಒಂದು ಕಡೆ ನಿಲ್ಲಿಸಿರ್ತೀನಿ, ಅದು ಒಂದು ಕಡೆ ಹೋಗಿರುತ್ತೆ. ಈ ಥರ ಸಿಕ್ಕಾಪಟ್ಟೆ ಒಂಥರ ಗೇಮೇ ಅಂತ ಹೇಳ್ಬೋದು. ಫಸ್ಟಿಗೆ ಲೂಸ್ ಎಲ್ಲ ತೊಗೊಂಡ. ಲೂಸ್ ಎಲ್ಲ ಒಂದು ರೇಷನ್ ಎಲ್ಲ ಲೂಸ್ ರೇಷನ್ ತೊಗೊಂಡೆ. ಅದು ಒಂದು ಕಡೆ ಇಟ್ಬಿಟ್ಟು ಹೋಗಿದ್ದೀನಿ. ಅದು ಟ್ರೇಲಿ ಬ್ಯಾಗ್ ಕಾಣಿಸ್ತಾನೇ ಇಲ್ಲ. ಎಲ್ಲಿಗೆ ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಅದು ತಳ್ತಾ ಮುಂದೆ ಹೋಗ್ಬಿಟ್ಟಿದೆ. ಹುಡ್ಕಾಡ್ತೀನಿ, ಎಲ್ಲಿ ಸಿಗ್ತಾನೇ ಇರಲಿಲ್ಲ. ಅದಾದಮೇಲೆ ಮತ್ತೆ ಸ್ವಲ್ಪ ಬೇರೆ ರೇಷನ್ಗಳನ್ನು ತೊಗೊಂಡೆ ನಾನು. ಇವಾಗ ಸಾಬೂನು, ಎಣ್ಣೆ, ಆಮೇಲೆ ಸ್ನ್ಯಾಕ್ಸು ಅದು ಇದೆಲ್ಲ ತೊಗೊಂಡೆ. ಅದು ಒಂದು ಟ್ರೇಲಿ ತುಂಬ್ತಾ ಆವಾಗ ಈ ಟ್ರೇಲಿ ಸಿಕ್ಬಿಡ್ತು. ಆವಾಗ ಒಂದು ಕಡೆ ತುಂಬ ಬೇಜಾರು. ಅಪ್ಪು ಅಮ್ಮನ ಕರ್ಕೊಂಡು ಬಂದಿದ್ದರೆ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ನಾನು ಲೂಸ್ ಹಾಕ್ಕೊಡ್ತಾಯಿದ್ದೆ, ಅವರು ಪ್ಯಾಕೆಟ್ ಮಾಡಿಬಿಟ್ಟು ಬಿಲ್ ಬಿಡ್ತಿದ್ರು. ಇಷ್ಟು ಹೆಲ್ಪ್ ಆಗ್ತಾಯಿತ್ತು. ಬಟ್ ಅಮ್ಮಗೆ ಕರೆದೆ ಬರಲೇ ಇಲ್ಲ. ಅವಳು ಬರದೇ ಇರೋದೊಂದು ಕಡೆ ಆದರೆ ಇವರು ಯಜಮಾನ್ರು ಬಂದು ಕಾರಲ್ಲಿ ಆರಾಮ್ಸೆಯಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಫುಲ್ AC ಹಾಕ್ಕೊಂಡ್ಬಿಟ್ಟು. ಕರ್ಮ ಕಾಂಡ ಆಗಿಬಿಟ್ಟಿತ್ತು ನನಗಂತೂ. ಒಳಗೆ ಒಬ್ಬಳೇ, ಅದರಲ್ಲಿ 2 ಟ್ರೇಲಿ ಹೋಗ್ಬಿಟ್ಟಿದೆ ಫುಲ್ ಪ್ಯಾಕು. ಅದು ದೊಡ್ಡ ಟ್ರೇಲಿ ಬೇರೆ. ಯಪ್ಪ, ಎಷ್ಟು ರೇಷನ್ ತೊಗೊಂಡು ಕಷ್ಟ ಅಂದರೆ ಕಷ್ಟ ಅಪ್ಪ. ಈಗ ದುಡ್ಡು ಕೊಡ್ತೀನಿ, ಬೇಕಾದಂಗೆ ಹೋಗಿ ಎಷ್ಟು ಬೇಕಷ್ಟು ತೊಗೋ ಅಂದ್ರೂ ಕೂಡ ಕಷ್ಟ. ಎಂಥ ಪರಿಸ್ಥಿತಿ ನೋಡಿ. ಇಷ್ಟು ನಗ್ತೀರಾ ನೀವು? ಅಲ್ಲಿರೋರೆಲ್ಲ ನಗೋರು, ಎಲ್ಲರೂ ನಗೋರು ನನ್ನ ಆ್ಯಕ್ಟಿಂಗು. ಆಮೇಲೆ ನಾನು ತೊಗೊಳ್ಳೋಂಥ ಐಟಮ್ಸು ಸಿಕ್ಕಾಪಟ್ಟೆ ಮಾಡಿ ಚೆಕ್ ಮಾಡಿ ಆ್ಯಂಡ್ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅದನ್ನು ಸಿಕ್ಕಾಪಟ್ಟೆ ನೋಡ್ತೀನಿ. ನೋಡಿ ತೊಗೊಳ್ಳೋದಷ್ಟೊತ್ತಿಗೆ 4 o'clock ಆಗಿಬಿಟ್ಟಿತ್ತು. ಟೈಮ್ ಕೂಡ ಒಳಗಡೆ ಹೋಗಿದ್ದೀನಿ, ಗೊತ್ತೇ ಆಗಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತ. ಯಾಕಂದರೆ ಅಬ್ಬಬ್ಬಾ ಅಂತಂದರೆ 5,000 ಏನೋ ನೀವು ಶಾಪಿಂಗ್ ಮಾಡ್ಬೋದು. ಕೆಲವೊಬ್ಬರು 10 ಮಾಡ್ಬೋದು. ನಂದು ಶಾಪಿಂಗ್ ಬಿಲ್ ನೋಡಿದ್ರೆ ನನಗೆ ಶಾಕ್ ಆಗಿಬಿಡ್ತು. 15,000 ಶಾಪಿಂಗ್ ಬಿಲ್. ಐ ಕಾಂಟ್ ಬಿಲೀವ್ ದಿಸ್ ಅಂತ ಹೇಳ್ಬೋದು. ಅದಾದಮೇಲೆ ಅದು 2 ಟ್ರೇಲಿ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಬಂದೆ. ಮತ್ತೆ ಒಂದಷ್ಟು ಐಟಮ್ಸನ್ನು ನಾನು ಮತ್ತೆ ಹೋಗಿ ಒಂದು 3,000 ಸಮಥಿಂಗ್ ಮತ್ತೊಂದು ಟ್ರೇಲಿ ಹಾಫು ಅಂದರೆ 2.5 ಟ್ರೇಲಿ ಏನೋ ತುಂಬಿಟ್ಬಿಟ್ಟಿದೆ. ಅದನ್ನು ಹಾಕ್ಕೊಂಡು ಬರಬೇಕು ಅಂದರೆ ಎಲ್ಲರೂ ಸ್ವಲ್ಪ ಅಲ್ಲಿರೋರೆಲ್ಲ ಇರ್ತಾರಲ್ವ, ಹೆಲ್ಪ್ ಮಾಡಿದ್ರು. ಅದನ್ನು ತಳ್ಳೋಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅದು ಹೆಲ್ಪ್ ಮಾಡಿದ್ರು. ಈ ಥರ ಒಬ್ಬಳೇ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಇದೊಂದು ಚಾಲೆಂಜ್ ಆಗಿ ತೊಗೊಂಡು ಹೋಗಿದ್ದೆ. ಬಟ್ ಈ ಚಾಲೆಂಜಲ್ಲಿ ನಾನು ಹಾಫ್ ಅಂತ ಹೇಳ್ಬೋದು. ಆ ಟ್ರೇಲಿನೇ ಎಳೆಯೋಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ಹೋಗ್ಬಿಟ್ಟಿತ್ತು. ಸೊ ನೀವೇ ನೋಡ್ತೀರಾ ನಾನು ಎಷ್ಟು ರೇಷನ್ ತೊಗೊಂಬಂದಿದ್ದೀನಿ ಅಂತ. ಬಟ್ ನನಗೆ ಎಲ್ಲ ಥರ ರೇಷನ್ಸ್ ತುಂಬ ಬೇಕಾಗುತ್ತೆ. ಯಾಕಂದರೆ ಒಂದೇ ಥರ ತೊಗೊಳ್ಳಲ್ಲ. ಸ್ನ್ಯಾಕ್ಸ್ ಇಟ್ಕೊಂಡು ಪ್ರತಿಯೊಂದು ಕೂಡ ತೊಗೊಂಡ್ಬಿಡ್ತೀನಿ. ಅಲ್ಲಿ ಇನ್ನೊಂದು ಏನಂದರೆ ಕಡಿಮೆ ಪ್ರೈಸ್ ಇರುತ್ತಲ್ವ. ಹಾಗಾಗಿ ಅಷ್ಟು ದೂರ ಹೋಗಿರ್ತೀವಿ, ಇನ್ನು 5,000 ತರೋಕ್ಕಾಗುತ್ತಾ, 10,000 ತರೋಕ್ಕಾಗುತ್ತಾ? ಏನಿಲ್ಲ ಅಂದರೆ 15 or 20 ಏನೋ ತೊಗೊಂಡು ಬರ್ತೀನಿ. ಬಟ್ ಇವಾಗಂತೂ ಅಷ್ಟೇ ಸಾಕಾಯಿತು ನನಗೆ ಎಳ್ಕೊಂಬರೋದ್ರಾಗೆ. ಹಾಗಾಗಿ 15 ತೊಗೊಂಡು ಬಂದೆ. ಆ್ಯಂಡ್ ಅದರಲ್ಲಿ ಸುಸ್ತಾಗ್ಬಿಡ್ತು ನನಗೆ. ಹಾಗಾಗಿ ಬರ್ತಾ ಒಂದು ಸ್ವಲ್ಪ ಫ್ಯಾಮಿಲಿ ಪ್ಯಾಕಿಂದು ಸ್ನ್ಯಾಕ್ಸು, ಪಾಪ್ಕಾರ್ನ್ ತೊಗೊಂಡೆ. ತಿಂತಾ ಕೂತಿದ್ದೀನಿ. ಇದನ್ನು ಮನೆಗೆ ಹೋಗಿ ಹೆಂಗೆ ಜೋಡಿಸೋದು ಏನೋ ಎತ್ತಾಕತ್ತೆ ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ತೊಗೊಳ್ಳೋದು ತುಂಬ ಈಸಿ, ಬಟ್ ಮನೆಗೆ ಹೋಗಿ ಎಲ್ಲ ಫಿಕ್ಸ್ ಮಾಡಬೇಕಲ್ಲ, ಅದು ಒಂದು ದೊಡ್ಡ ಕಷ್ಟ. ಅದನ್ನು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ.
ಆ್ಯಂಡ್ ಇವತ್ತಂತೂ ಶಾಪಿಂಗ್ ಅದು ತುಂಬ ಭರ್ಜರಿ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಫಿಕ್ಸ್ ಮಾಡ್ತೀನಿ ಅಂತ. ಆ್ಯಂಡ್ ಹಂಗೆ ಬರ್ತಾ ಕಾರು ನಮ್ಮ ಅಣ್ಣಂದಿತ್ತಲ್ವ, ಹಾಗಾಗಿ ಅದಕ್ಕೆ ನಾವು ಎಣ್ಣೆನ ಹಾಕಿಸಿದ್ವಿ. ಗಾಡಿಯಲ್ಲಿ ಆಲ್ಮೋಸ್ಟ್ ಎಣ್ಣೆ ಇಟ್ಟಿರ್ತಾನೆ ಅವನು, ಅದನ್ನು ನಾವು ಹಾಕ್ಸಿದ್ವಿ ಸ್ವಲ್ಪ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಅದನ್ನು ತೊಗೊಂಡು ಹಾಕ್ಕೊಳ್ಳೋದಷ್ಟೊತ್ತಿಗೆ ನಿದ್ದೆನೇ ಬರ್ತಾಯಿತ್ತು. ಅದರಲ್ಲೂ ಒಂಥರ ಹುಷಾರು ಬೇರೆ ಇಲ್ಲ. ಅದೊಂದು ಕಡೆ ಹಿಂಸೆ ಆದರೆ ಇದೊಂದು ಕಡೆ 2 ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲೂ ಕೆಲವೊಂದು ವಸ್ತುಗಳನ್ನು ತೊಗೊಂಡಿರ್ತೀವಿ, ಕೆಲವೊಂದು ಬಿಟ್ಟಿರ್ತೀವಿ. ಯಾವಾಗ ಬಿಟ್ಟಿದ್ದೀವೋ ಯಾವಾಗ ತೊಗೊಂಡಿದ್ದೀವೋ ಆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ನು. ನೀವೇನಾದರೂ ಗುಲ್ಬರ್ಗದಲ್ಲಿದ್ದರೆ, ಶಾಪಿಂಗ್ ಬರೋರಿದ್ದರೆ ಸ್ಯಾಟರ್ಡೆ ಸಂಡೇ ಎರಡೂ ಬರೋಕ್ಕೆ ಹೋಗಬೇಡಿ. ಮಂಡೇ ಆಮೇಲೆ ಫ್ರೈಡೇ ಇಷ್ಟು ಮಧ್ಯದಲ್ಲಿ ಯಾವಾಗ ಬೇಕಾದರೂ ಬಂದರೂ ಫುಲ್ಲು ಓಪನ್ ಇರುತ್ತೆ. ಆ್ಯಂಡ್ ಏನಂದರೆ ರಶ್ ಇರಲ್ಲ, ಎನಿ ಟೈಮ್ ಹೋಗ್ಬೋದು. ಓಕೆ, ಮನೆಗೆ ಬಂದಮೇಲೆ ಇಷ್ಟು ಐಟಮ್ಸನ್ನು ತೊಗೊಂಡಿದ್ದೀನಲ್ವ, ಅದರಲ್ಲಿ ಕೆಲವೊಂದು ನಮ್ಮಮ್ಮು ತೊಗೊಂಡ್ಬಿಟ್ಲು. ಇದೊಂದು ಕಂಪಸ್ ಬಾಕ್ಸು, ಇದೊಂದು ಬಾಟಲು. ಬಟ್ ಅವಳ ಹತ್ರ ಕಂಪಸ್ ಬಾಕ್ಸ್ ಇತ್ತು, ಬಟ್ ಆದ್ರೂ ನಾನು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ. ಮತ್ತೆ ನಮಗೆ ತಿರ್ಗಾ ಆ ಕಡೆ ಹೋಗಿ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಪ್ರೈಸ್ ಬಂದುಬಿಟ್ಟು 49 ರುಪೀಸ್. ಅಷ್ಟು ಸಿಂಪಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬ್ಯಾಗ್ ಬಂದುಬಿಟ್ಟು 700 ರುಪೀಸ್ ಇದೆ. ಬಾಟಲ್ ಬಂದುಬಿಟ್ಟು 150 ರುಪೀಸ್ ಏನೋ ಇದೆ. ಆ್ಯಂಡ್ ಬಾಟಲ್ ಬಂದು ನಾವು ಪ್ಲಾಸ್ಟಿಕ್ ಏನೂ ಕೊಡಲ್ಲ, ಆ್ಯಂಡ್ ಸ್ಟೀಲ್ ಕೂಡ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಗ್ಲಾಸ್ ಐಟಮ್ಸು. ಸೊ ಇವಾಗ ಗ್ಲಾಸ್ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದಿದ್ದೆ. ಇಬ್ಬರಿಗೂ ಕೂಡ ಸೇಮ್ ಟು ಸೇಮ್ ತೊಗೊಂಡು ಬಂದಿದ್ದೀನಿ. ಅವರ ಬಂದ ತಕ್ಷಣ ಅವ್ರದ್ದು ಏನು ಕೆಲಸ ಇರುತ್ತೋ ಅದನ್ನು ಮಾಡ್ಕೊಳ್ತಾಯಿದ್ರು. ಬನ್ನಿ ಏನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಇಲ್ಲಿ ಐಟಮ್ಸ್ ಇಷ್ಟು ಇಟ್ಟಿದ್ದೀನಿ, ಇಷ್ಟು ಜೋಡಿಸ್ಬೇಕು. ಇದು 2 ಬ್ಯಾಗು, ಇದು ಒಂದು ಬ್ಯಾಗ್ ಇತ್ತು, ಇದು ಓಪನ್ ಮಾಡಿದ್ದೀವಿ. ಬಟ್ ಏನೇನು ತೊಗೊಂಬಂದಿದ್ದೀನಿ ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಬ್ಯಾಗ್ ಬಂದುಬಿಟ್ಟು ಇಲ್ಲಿದೆ. ಇದು ಫುಲ್ ಪ್ಯಾಕ್, ಇದು ರೇಷನ್, ಫುಲ್ ರೇಷನ್ ಇದೆ. ಕೆಲವೊಂದು ರೇಷನ್ ನಾನು ಪಾಕೆಟ್ ಏನು ತೊಗೊಂಬರಲ್ಲ, ಬಟ್ ಕೆಲವೊಂದು ಎಲ್ಲ ಅಷ್ಟು ಲೂಸೇ ತೊಗೊಂಬರ್ತೀನಿ. ಯಾಕಂದರೆ ಲೂಸ್ಗೆ ಪಾಕೆಟ್ಗೆ ತುಂಬ ಡಿಫ್ರೆನ್ಸ್ ಇದೆ. ಒಂದು 2 ರೂಪಾಯಿ 3 ರೂಪಾಯಿ ಅಷ್ಟು ಉಳಿತಾಯ ಮಾಡ್ಬೋದು. ಹಾಗಾಗಿ ಲೂಸೇ ತೊಗೊಂಬಂದಿದ್ದೀನಿ. ಅದು 3 kg 4 kg, ಕೆಲವೊಂದು 6 kg ತನಕ ತೊಗೊಂಬಂದಿದ್ದೀನಿ ಕೆಲವೊಂದು ಐಟಮ್ಸು. ಹಾಗಾಗಿ 15,000 ರುಪೀಸ್ ಬಿಲ್ ಆಯಿತು. ಬನ್ನಿ ಏನೇನು ತೊಗೊಂಬಂದಿದ್ದೀನಿ, ಯಾವ ಥರ ಶಾಪಿಂಗ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಇನ್ನೊಂದಷ್ಟು ಪರ್ಚೇಸ್ ಮಾಡಬೇಕಾಗಿತ್ತು, ಬಟ್ ನಮಗೆ ಆಗಲಿಲ್ಲ. ಟೈಮ್ ಕೂಡ ತುಂಬ ಶಾರ್ಟೇಜ್ ಇತ್ತು. 6 o'clock ಏನೋ ಆಯಿತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಬಂದಮೇಲೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನೋಡೋಣ ಬನ್ನಿ. ಹಾಗೆ ನಿಮ್ಮ ಜೊತೆ ತೋರಿಸ್ದಾಗೂ ಆಗುತ್ತೆ. ಆ್ಯಂಡ್ ನಾನು ಕೂಡ ಚೆಕ್ ಮಾಡ್ಕೋಬೇಕಲ್ಲ. ಒಂದು ಸಾರಿ ಮನೆಗೆ ರೇಷನ್ ತೊಗೊಂಡು ಬಂದ್ವಿ ಅಂತಂದರೆ ಒಂದು ಸಾರಿ ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ನಾನು ನಿನ್ನೆ ಚೆಕ್ ಮಾಡಿಲ್ಲ, ಆ್ಯಂಡ್ ಇವಾಗ ಚೆಕ್ ಮಾಡೋಣ ಅಂತ. ಫಸ್ಟ್ ಒನ್ ಬಂದುಬಿಟ್ಟು ಇದು ಬಾಟಲ್ ತೊಗೊಂಡು ಬಂದಿದ್ದೀನಿ. ಇವ್ರದ್ದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ವ, ಕೆಲವೊಂದು ಬಾಟಲ್ಸ್ಗಳು ಬೇಕಾಗಿತ್ತು. ಆ್ಯಂಡ್ ಬ್ಯಾಗು, ಕಂಪಸ್ ಬಾಕ್ಸು ಅವೆಲ್ಲ ಬೇಕಾಗಿತ್ತು. ಇದು 2 ಬಾಟಲ್ ತೊಗೊಂಡ್ಬಂದಿದ್ದೀನಿ. ಇದು ಫುಲ್ ಗ್ಲಾಸ್ ಇದೆ, ಪ್ಯೂರ್ ಗ್ಲಾಸ್ ಇದೆ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ, ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಕೇರ್ಫುಲ್ಲಾಗಿ ತೊಗೊಂಡು ಹೋಗೋದಕ್ಕೆ ಹೇಳಬೇಕು ಅವರಿಗೆ. ಆ್ಯಂಡ್ ಅದಾದಮೇಲೆ ಇದೆರಡು ಟಿಫನ್ ಬಾಕ್ಸ್. ಬಹಳ ದಿನದಿಂದ ನಾನು ಹುಡುಕ್ತಾ ಇದ್ದೆ ಟಿಫನ್ ಬಾಕ್ಸು. ನನಗೆ ಇದೇ ಥರ ಬೇಕಾಗಿತ್ತು. ಆ್ಯಂಡ್ ತುಂಬ ಸ್ಪೇಸ್ ಆಗಿರಬೇಕಾಗಿತ್ತು ಒಳಗಡೆ. ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗ್ತಾಗ ಚೆಲ್ತಾ ಇದ್ರು. ಆಮೇಲೆ ನನ್ನ ಟಿಫನ್ ಬಾಕ್ಸ್ ನೋಡಿದ್ರೆ ತುಂಬ ನಗ್ತೀರಾ. ಆ್ಯಂಡ್ ಏನಾದರೆ ಇಷ್ಟು ಇಟ್ಕೊಂಡು ಒಂದು 5 ಬಾಕ್ಸ್ ತನಕ ನಾನು ಟಿಫನ್ ಕಟ್ತೀನಿ. ಲಂಚು, ಬ್ರೇಕ್ಫಾಸ್ಟು, ಡಿನ್ನರು, ಆಮೇಲೆ ಸ್ನ್ಯಾಕ್ಸು. ಇದಿಷ್ಟು ಒಂದೇ ಬ್ಯಾಗಲ್ಲಿ ಇಷ್ಟು ಕಾಣಿ ಒಂದು 5 ಬಾಕ್ಸರೇ ಆಗಿರ್ತಿತ್ತು. ನನಗೆ ತೊಳೆಯೋದಕ್ಕೂ ಕಷ್ಟ, ಆ್ಯಂಡ್ ಅವ್ರಿಗೆ ತೊಗೊಂಡು ಹೋಗೋದಕ್ಕೂ ಕಷ್ಟ, ಅಲ್ಲಿ ಬಾಕ್ಸನ್ನು ತೆಗೆದು ಕೊಡೋರಿಗೂ ಕೂಡ ಕಷ್ಟ. ಆ ಥರ ಬಿಟ್ಟಿತ್ತು. ಹಾಗಾಗಿ ಅದೊಂದು ವರ್ಷ ನಾನು ಏನೂ ಪರ್ಚೇಸ್ ಮಾಡಿರಲಿಲ್ಲ, ಅದನ್ನೇ ಕ್ಯಾರಿ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಶ್ರೀನು ಇವಾಗ ಸ್ಕೂಲ್ ಇಲ್ಲ ಅಣ್ಣ, ಸಿಕ್ಕಾಪಟ್ಟೆ ಗಲಾಟೆ. ಇವಾಗಲೂ ಅವ್ರು 2nd 3rd ಫ್ಲೋರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ತನಕ ಕೇಳಿಸ್ತಾ ಇದೆ. ಈ ಬಾಕ್ಸ್ ತೋರಿಸ್ತೀನಿ ನೋಡಿ, ತುಂಬ ಹೆಲ್ಪ್ ಆಗ್ಬೋದು ನಿಮಗೆ. ಇದು ಬಾಕ್ಸ್ ಈ ಥರ ಇದೆ ಕೆಳಗಡೆಯಿಂದ, ಇದು ಮೇಲ್ಗಡೆ ಪಾರ್ಟು. ಎಷ್ಟು ಸ್ಪೇಸ್ ಆಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಬೇಕಾದರೆ ನಾವು ಚಿಕ್ಕ ಬಾಕ್ಸಲ್ಲಿ ಬೇಕಾದರೆ ನಾವು ಬೇರೆ ಬೇರೆ ಸ್ನ್ಯಾಕ್ಸನ್ನು ಕಟ್ಕೋಬೋದು. ಆಮೇಲೆ ಈ ಥರ ಸ್ಟೀಲನ್ನೇ ಬಳಸಬೇಕು ಮಕ್ಕಳಿಗೆ, ಪ್ಲಾಸ್ಟಿಕ್ ಎಲ್ಲ ಬಳಸೋಕೆ ಹೋಗಬೇಡಿ. ಅದು ಪ್ಲಾಸ್ಟಿಕ್ ಬಳಸೋದ್ರಿಂದ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ, ನಾನೇನೋ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಆಮೇಲೆ ಈಸಿ ಕ್ಯಾರಿ, ಆ್ಯಂಡ್ ಹಾಕೋದು ತೆಗೆದು ಕೂಡ ತುಂಬ ಈಸಿ ಆಗಿದೆ. ಆ್ಯಂಡ್ ವೇಟ್ ಕೂಡ ಸಖತ್ತಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 325 ರುಪೀಸ್. ಪ್ರೈಸ್ ತಕ್ಕ ಹಾಗೆ ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಬಾಕ್ಸು ಅಮೂಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಈ ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸು 250 ರುಪೀಸು ಮೇಲ್ಗಡೆ ಪಾರ್ಟು. ಆ್ಯಂಡ್ ಇದಕ್ಕೆ ಒಂದು ಈ ಥರ ಚಿಕ್ಕದು
ಬಾಕ್ಸ್ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇಕಾದರೆ ಪಲ್ಯ ಎಲ್ಲ ಹಾಕೋಬೋದು. ಆ್ಯಂಡ್ ಇಲ್ಲಿ ಚಪಾತಿ ರೊಟ್ಟಿ ಅಥವಾ ನಾವು ಇನ್ನೊಂದು ಬಾಕ್ಸ್ ಇಟ್ಕೊಳ್ಬೇಕಾದ್ರೆ ಸ್ನ್ಯಾಕ್ಸ್ ಬೇಕಾದ್ರೆ ಕಟ್ಕೋಬೋದು. ಈ ಥರ ತೊಗೊಳೋದ್ರಿಂದ ನಮಗೆ ತೊಳೆಯೋದಕ್ಕೂ ತುಂಬ ಈಸಿ ಆ್ಯಂಡ್ ಮಕ್ಕಳಿಗೆ ತೊಗೊಂಡು ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಹಿಡಿಸುತ್ತೆ. ಒಳಗಡೆ ಏನಾದರೂ ಐಟಮ್ಸ್ ಮಾಡಿದ್ರೆ ಸ್ವಲ್ಪ ಏನು ಕಟ್ಟೋ ಹಾಗಿಲ್ಲ, ಜಾಸ್ತಿ ಕೂಡ ಕಟ್ಬೋದು. ಓಕೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ಬಾಕ್ಸಸ್ ಎಲ್ಲಾದರೂ ಸಿಕ್ತು ಅಂದರೆ ಬಿಡಕ್ಕೆ ಹೋಗಬೇಡಿ. ವೇಟ್ ಕೂಡ ಸಖತ್ತಾಗಿದೆ, ವೇಟ್ ಏನು ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ ವೇಟ್. ಹಾಗಾಗಿ ಇವ್ರಿಗೆ ಅದೆರಡು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಾಬನ್, ರಿನ್ ಸಾಬನು ಒಂದು 6 to 12 ತೊಗೊಂಡಿದ್ದೀನಿ. ಆಮೇಲೆ ಇದು ಒಂದು ಸರ್ಫೆಕ್ಸ್ ಸೋಪು ಆ್ಯಂಡ್ ವಿಮ್ಮು. ಆಲ್ಮೋಸ್ಟ್ ಬೇಗ ತೋರಿಸ್ಬಿಡ್ತೀನಿ ಬಿಕಾಸ್ ತುಂಬ ಜಾಸ್ತಿನೇ ಇದೆ ಐಟಮ್ಸು. ಇದೆರಡು. ಆ್ಯಂಡ್ ಇದೊಂದು ಕೊಂಬು. ಪ್ರೈಸು ಹೇಳ್ಕೊತ ಕುಂತ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಕಿಚನ್ಗೆ ಡೆಕೋರೇಟ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ನಾನು ತೊಗೊಳ್ತಾನೆ ಇರ್ತೀನಿ. ಬಟ್ ಏನಂದರೆ ನಾವು ಮನೆ ಶಿಫ್ಟಿಂಗ್ ಮಾಡೋದು ಅಥವಾ ಬೇರೆ ಕಡೆ ಹೋಗೋದಿದ್ದೇ ಇರುತ್ತೆ. ಹಾಗಾಗಿ ನಾವು ಒಂದೇ ಕಡೆ ಸ್ಟೇ ಇರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ಎಷ್ಟು ಇಷ್ಟ ಅದನ್ನು ತೊಗೊಳಕ್ಕೆ ಹೋಗಲ್ಲ. ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ, ತೊಗೊಂಡು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಬಿಟ್ಟಿರ್ತೀನಿ. ಆದ್ರೂ ಎಲ್ಲೋ ಒಂದು ಕಡೆ ಮನಸ್ಸು ಕೇಳಲ್ಲ, ನಾನು ಎಲ್ಲಾದರೂ ನೋಡಿದೆ ಅಂದರೆ ತೊಗೋಬೇಕಂತ ಅನಿಸ್ಬಿಡುತ್ತೆ. ಹಾಗಾಗಿ ಇದು 4 ಏರ್ ಕಂಟೆಂಟ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಏನಾದರೂ ಚಿಕ್ಕದು ಸ್ನ್ಯಾಕ್ಸು ಅಥವಾ ಏನಾದರೂ ಕಿಚನಲ್ಲಿ ಹಾಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ಲಾಸ್ ಇದೆ ಅಲ್ವಾ, ಹಾಗಾಗಿ ಸಖತ್ತಾಗಿ ಕಾಣಿಸುತ್ತೆ. ಕಿಚನಲ್ಲಿ ಇಟ್ಟರೆ ಅಂದರೆ ಇಷ್ಟು ಸೂಪರಾಗಿ ಕಾಣಿಸುತ್ತೆ. ಸೊ ತುಂಬ ಇಷ್ಟ. ಐ ಲವ್ ದಿಸ್ ಗ್ಲಾಸ್. ನಮ್ಮ ಮನೆ ನಾನು ಒಂದೇ ಕಡೆ ಸ್ಟೇ ಮಾಡಿದೆ ಅಂತಂದರೆ ಮುಂದೆ ಫ್ಯೂಚರಲ್ಲಿ ಅಥವಾ ಆವಾಗ ಫುಲ್ ಕಿಚನ್ ನಾನು ಗ್ಲಾಸ್ ಐಟಮ್ಸನ್ನೇ ಚೆನ್ನಾಗಿ ಜೋಡಿಸ್ಬೇಕು ಅಂತ ಥಾಟ್ ಇದೆ. ಬಟ್ ಏನೋ ಪ್ಲ್ಯಾನ್ ಆಗಲ್ಲ. ಯಾಕಂದರೆ ಎಷ್ಟೋ ಸರಿ ಇಲ್ಲೇ ನಾನು ಒಂದು ಶಿಫ್ಟಿಂಗ್ ಮಾಡುವಾಗ ಕೆಲವೊಂದು ಗ್ಲಾಸ್ ಪೀಸ್ ಐಟಮ್ಸ್ ಎಲ್ಲ ಒಡ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಫೀಲ್ ಆಗಿಬಿಡುತ್ತೆ. ಇಷ್ಟಪಟ್ಟು ತೊಗೊಂಡು ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಅದಲ್ಲೇ ಸಾರ್ಥಕವಾಗೋದು. ಆದರೂ ತೊಗೊಂಡಿದ್ದೀನಿ, ನೋಡೋಣ. ಫುಲ್ ಗ್ಲಾಸ್ ಇದೆ. ಇದು ಒಂದು 4 ಪೀಸ್ ಇದೆ ನೋಡಿ. ಇದರ ಪ್ರೈಸ್ ಬಂದುಬಿಟ್ಟು 110 ರುಪೀಸು. 27.50 ರುಪೀಸ್ಗೆ ಒಂದೊಂದು ಬೀಳುತ್ತೆ ಇದು. ಈ ಥರದ್ದು 4. ಆ್ಯಂಡ್ ನನಗೆ ಆಲ್ಮೋಸ್ಟ್ ಎಷ್ಟು ತೊಗೊಂಡು ಬಂದಿದ್ದೀನಿ ಅಂದರೆ ಎಣ್ಣೆ ಆಯಿಲ್ ಹಾಕೋದಕ್ಕೆ ಎಲ್ಲ ಲೀಕ್ ಆಗೋದು. ಪ್ಲಾಸ್ಟಿಕ್ ಹಿಡ್ಕೊಂಡು ಸ್ಟೀಲ್ ಹಿಡ್ಕೊಂಡು ಪ್ರತಿಯೊಂದು ಕೂಡ ನಾನು ತೊಗೊಂಡಿದ್ದೀನಿ. ಆಯಿಲ್ ಹಾಕೋದು ಗ್ಲಾಸ್ಗಳು ಐಟಮ್ಸ್ ಏನು ತೊಗೊಂಡಿದ್ದೀನಿ ಆಯಿಲ್ ಲೀಕೇಜ್ ಆಗದೆ. ಹಾಗಾಗಿ ತೊಗೊಳೋದಕ್ಕೆ ತುಂಬ ಮುಂದೆ ನೋಡ್ತಾ ಇದ್ದೆ ನಾನು. ಹಾಗಾಗಿ ನೋಡ್ತಾ ಇರಬೇಕಾದ್ರೆ ಇದು ಆಯಿಲ್ ಬಾಕ್ಸ್ ಕಣ್ಣಿಗೆ ಬಿತ್ತು. ಆ್ಯಂಡ್ ಇದೊಂದು ತೊಗೊಂಡಿದ್ದೀನಿ. ಇದು ಮಾತ್ರ ಇಷ್ಟು ಪ್ರೀತಿಯಾಗಿದೆ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ನಮ್ಗೆ ಎಷ್ಟು ml ತನಕ ಆಯಿಲನ್ನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ 50 ml 100 ml ಈಗೆಲ್ಲ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಕೆಲವರಿಗೆ ಎಷ್ಟು ಆಯಿಲ್ ಹಾಕಬೇಕು ಅಂತ ಕಿಚನಲ್ಲಿ ಗೊತ್ತೇ ಆಗಲ್ಲ. ನಾವು ಪ್ರಾಕ್ಟೀಸ್ ಇದ್ದವರು ಜಾಸ್ತಿ ಹಾಕ್ಕೊಳ್ತೀವಿ, ಅಂದಾಜ್ ಮೇಲೆ ಹಾಕ್ತೀವಿ, ಅಡುಗೆ ಮಾಡ್ತೀವಿ. ಪ್ರಾಕ್ಟೀಸ್ ಇಲ್ಲದೆ ಇರೋರು ಕಲಿಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದರಲ್ಲಿ mlಗಳನ್ನು ಬರೆದಿದ್ದಾರೆ. 100 ml 15 200 230 ml ಆಯಿಲನ್ನು ಬರೆದಿದ್ದಾರೆ. ಅದನ್ನ ನೋಡ್ಕೊಂಡು ನೀವು ಬೇಕಾದರೆ ಆಯಿಲ್ ಹಾಕ್ಕೊಂಡು ಅಡುಗೆನ ಮಾಡ್ಕೋಬೋದು. ಆ್ಯಂಡ್ ಈಸಿ ಕ್ಲೀನಿಂಗ್ ಕೂಡ ತುಂಬಾ ಈಸಿ. ಆಯಿಲ್ ಕೂಡ ಲೀಕ್ ಆಗಲ್ಲ, ಯಾಕಂದರೆ ಇಲ್ಲಿ ರಬ್ಬಲ್ ಕೊಟ್ಟಿದ್ದಾರಲ್ವ, ಈ ರಬ್ಬಲಿಂದ ಅದು ಫಿಕ್ಸ್ ಆಗಿಬಿಡುತ್ತೆ, ಆಯಿಲ್ ಲೀಕೇಜ್ ಆಗಲ್ಲ. ಆ್ಯಂಡ್ ಮೇಲ್ಗಡೆ ಕೂಡ ಕ್ಯಾಪ್ ಇದೆ. ಈ ಥರ ನಾವು ಕ್ಯಾಪನ್ನು ಓಪನ್ ಮಾಡ್ಕೋಬೋದು ಮತ್ತು ಫಿಕ್ಸ್ ಮಾಡ್ಬೋದು. ಸೊ ಇದು ಒಂದು ಆಯಿಲ್ ಹಾಕೋದಕ್ಕಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಏನಾದರೂ ಬಂದೇ ತೊಗೊಂಡ್ರೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಸೊ ಆ್ಯಕ್ಚುಲಿ ಇನ್ನೊಂದು ತೊಗೋಬೇಕಾಗಿತ್ತು, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡ್ರಾಯ್ತು ಅಂತ ಹೇಳಿ. ಸೊ ಇದೊಂದು ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 150 ರುಪೀಸ್. ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಮೀಶೋದಲ್ಲಿ ಕೂಡ ಸಿಗುತ್ತೆ, ಬಟ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ರೆ ಹೆಂಗೆ ಬರುತ್ತೋ ಏನು ಅಂತೇಳಿ ಒಂದು ಭಯ ಇರುತ್ತೆ ಎಲ್ಲೋ ಒಂದು ಕಡೆ. ಹಾಗಾಗಿ ಸೊ ಈ ಥರ ಆಯಿಲ್ ಹಾಕೋದಕ್ಕೆ ಎಲ್ಲಾದರೂ ಸಿಕ್ಕರೆ ಬಿಡಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಕೂಡ ಸೋಪ್ ಇದೆ. ಇವು ಕೂಡ ಒಂದು 6 ಪೀಸಸ್ ಏನೋ ತೊಗೊಂಬಂದಿದ್ದೀನಿ. ಆ್ಯಂಡ್ ಪೇಸ್ಟ್ ಸಾಬನ್. ಬಟ್ ನಮ್ಮ ಮನೆಯಲ್ಲಿ ನಾವು ಇದನ್ನೇ ಹಚ್ಕೊಳ್ತೀವಿ. ಬಟ್ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಅದನ್ನೇ ತೊಗೋಬೋದು. ಇವು ವಟಾಣಿ ಎಷ್ಟು ಅರ್ಧ 500 ಗ್ರಾಮ್ಸ್ ಇದೆ. ಇದನ್ನು ಕೂಡ 500 ಗ್ರಾಮ್ಸ್. ಜಾಸ್ತಿ ಏನು ಯೂಸ್ ಮಾಡಲ್ಲ, ರೇರಾಗಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಹಾಗಾಗಿ ತೊಗೊಂಡಿದ್ದೀನಿ. ಇದೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಂಡ್ ಸೋಪು. ಆಮೇಲೆ ರಿನ್ ಸಾಬೂನು ಪುಡಿ. ಅದಾದಮೇಲೆ ಇದೊಂದು ಹಾರ್ಪಿಕ್ ಜೊತೆ ಇದೊಂದು ಡೆಟಲ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಫ್ರೀ ಇದೆ. ಆ್ಯಂಡ್ ಇದೊಂದು ಮೆಗಾ ಪ್ಯಾಕ್ ಅಂತ ಹೇಳ್ಬಿಟ್ಟು ಸೆಂಟ್ ಬಾಟಲು, ನಮ್ದೆಲ್ಲ ಐಟಮ್ಸ್ ಅವ್ರು ರೈಸ್ ಮಾಡಿರೋದು. ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಅಂದರೆ ಸೊ ಬಹಳ ದಿನದಿಂದ ತೊಗೊಳ್ಬೇಕಂತ ಅಂದ್ಕೊಂಡಿರುವಂಥ ಕೆಲಸ ಸಾಮಾನುಗಳನ್ನೇ ಜಾಸ್ತಿ. ಈ ಕೆಲಸಗಳ ಮಧ್ಯೆ ಏನಾಗುತ್ತೆ ಅಂದರೆ ತೊಗೊಳಕ್ಕಾಗಿರಲಿಲ್ಲ ನನಗೆ. ಹಾಗಾಗಿ ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಇದೊಂದು ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದು ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಾನು ಅಲ್ಯೂಮಿನಿಯದೆಲ್ಲ ಬೆಳೆಸಲ್ಲ, ಸ್ಟೀಲ್ದೇ ಬಳಸ್ತೀನಿ. ಈಗ ಆಲ್ರೆಡಿ 5 ಲೀಟ್ರದೊಂದು ಇದೆ ನನ್ನ ಹತ್ರ. ಹಾಗಾಗಿ ಇದೊಂದು 1.5 ಲೀಟ್ರದ್ದು ಸ್ಟೀಲ್ದು ಕುಕ್ಕರ್ ತೊಗೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಏನಂದರೆ
ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಎಷ್ಟಿದೆ ಅಂತಂದರೆ 800 ರುಪೀಸ್ ಇದೆ ಪ್ರೈಸು. ಇದಕ್ಕೆ ಗ್ಯಾರಂಟಿ ವಾರಂಟಿ ಕೊಟ್ಟಿದ್ದಾರೆ, 1 ವರ್ಷ ಗ್ಯಾರಂಟಿ ಇದೆ ಇದಕ್ಕೆ. ಹಾಗಾಗಿ ಸೊ ಇದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಸಿಟಿ ಕೂಡ ಇಲ್ಲೇ ಒಳಗಡೆ ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ಇದೆ ಅಲ್ವಾ 5 ಲೀಟರ್ ಇದೆ, ಬಟ್ ಅದು ಪ್ರತಿಯೊಂದಕ್ಕೂ ಅದನ್ನೇ ಬಳಸಬೇಕು ಅಂದರೆ ತುಂಬ ಕಷ್ಟ ಆಗೋದು. ಈಸಿ ಆಗಿರಬೇಕು ಆ್ಯಂಡ್ ಕ್ವಿಕ್ಕಾಗಿ ಸ್ವಲ್ಪನೇ ತಿಂಡಿ ಮಾಡ್ಕೋಬೇಕು, ಅಡುಗೆ ರೈಸ್ ಮಾಡ್ಕೋಬೇಕು, ಬೇಳೆನ ಕುದಿಸ್ಕೋಬೇಕು ಅಂತಂದರೆ ಈ ಥರ ಚಿಕ್ಕದೊಂದು ಕುಕ್ಕರ್ ಇತ್ತು ಅಂದರೆ ಆರಾಮ್ಸೆ ಈಸಿಯಾಗಿ ಅಡುಗೆನ ಮಾಡ್ಕೋಬೋದು. ಹಾಗಾಗಿ ಇದೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ್ಯಂಡು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು, ಟೂತ್ ಪೇಸ್ಟು, ಆಮೇಲೆ ಪೌಡರು. ಅಪ್ಪುಗೆ ಇದೇ ಪೌಡರ್ ಇಷ್ಟ, ಅವನು ಇದೇ ಬಳಸ್ತಾನೆ. ಇದು ಸಕ್ಕರೆ ಇದೆ. ಎಷ್ಟು ಇದೆ ಅಂತಂದರೆ 4.5 kg ಸಕ್ಕರೆ ಇದೆ. ಇದು ರೈಸು, ಬಾಸುಮತಿ ರೈಸ್ ಇದೆ. ಇದು ಶೇಂಗಾ ಅಲ್ಲ, ಪುಟಾಣಿ. ಇದು ಎಷ್ಟು ಅಂದರೆ 3 kg ಇದೆ, 3 kg ಸ್ವಲ್ಪ ಕಡಿಮೆ. ಇದು ಮಖಾನ ತೊಗೊಂಡಿದ್ದೀನಿ, ಸೀಡ್ಸು. ಅವರಿಗೆ ಯಾವಾಗವಾಗ ಮಾಡ್ಕೊಡ್ತೀನಿ ಸ್ನ್ಯಾಕ್ಸ್ ಎಲ್ಲ, ಹಾಗಾಗಿ ಮಖಾನ ಸೀಡ್ಸ್ ತೊಗೊಂಡಿದ್ದೀನಿ. ಇಷ್ಟಕ್ಕೆ ಪ್ರೈಸು ಕೇಳಿದರೆ ಶಾಕು. ಫುಲ್ ಸ್ನ್ಯಾಕ್ಸ್ ಐಟಮೇ ನನಗೆ 7000 ಏನೋ ಆಗಿಬಿಟ್ಟಿದೆ, ಸ್ನ್ಯಾಕ್ಸ್ ಐಟಮ್ಸ್ ತಿನ್ನೋದಕ್ಕೆ. ಇದೊಂದು ರಸ್ಕ್ ತೊಗೊಂಡಿದ್ದೀನಿ. ಇದೊಂದು ಪ್ಯಾಕ್ ಓಪನ್ ಮಾಡಿದ್ದೀನಿ ಆಲ್ರೆಡಿ ಬೆಳಗ್ಗೆ. ಇದಾದ್ರೆ ಅದು ಓಪನ್ ಅಷ್ಟೇ ಇರೋದು. ಇದೊಂದು ರಿನ್ ಸೋಪು ಆ್ಯಂಡ್ ಡೆಟಲ್ ಸಾಬೂನು ಎಲ್ಲ ಜಾಸ್ತಿ. ಆಮೇಲೆ ಇದು ಬಿಸ್ಕೆಟು, ಕ್ರ್ಯಾಕ್ ಜಾಕು, ಇಪ್ಪಿ 2 ಇಪ್ಪಿ ತೊಗೊಂಡಿದ್ದೀನಿ. ಆಮೇಲೆ ಜಾಸ್ತಿ ಯಾವಾಗ ತಿಂತಾರೆ, ಹಾಗಾಗಿ ಇಪ್ಪಿ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟು ಇದ್ಮೇಲೆ ಓಲ್ಡ್ ಐಟಮ್ಸ್ ಅಂತಂದರೆ ಪಾರ್ಲೇಜಿ ಇರಲೇಬೇಕಲ್ಲ. ನಮ್ಮ ಮನೆಯಲ್ಲಿ ಏನು ಬಿಟ್ಟರು ನಾವು ಪಾರ್ಲೇಜಿ ಅಂತೂ ಬಿಡೋದಿಲ್ಲ. ಪಾರ್ಲೇಜಿ ಅಂತೂ 1 ಪ್ಯಾಕೆಟ್ ಅಂತೂ ಇದ್ದೇ ಇರುತ್ತೆ ಫಿಕ್ಸ್. ಓಕೆ, ಸೊ ಹಾಗಾಗಿ ಪಾರ್ಲೇಜಿ ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಬನೀನ್ ತೊಗೊಂಡಿದ್ದಾರೆ ಅವರು, ಬಟ್ ಯಾಕೆ ಬನ್ನಿ. ಆಮೇಲೆ ಡಾರ್ಕ್ ಫ್ಯಾಂಟಸಿ ಜಾಮು. ಅಮ್ಮಗೆ ಫೇವ್ರೇಟು ಜಾಮು ಅಂದರೆ ತುಂಬ ಇಷ್ಟ ಅವಳಿಗೆ. ತಾನೇ ಎಲ್ಲ ಏನು ಬೇಕಾದ್ರಿಂದ ಅವಳೇ ಮಾಡಿಕೊಂಡು ತಿಂತಾಳೆ. ಆ್ಯಂಡ್ ಗುಡ್ಡೆ ಬಿಸ್ಕಿಟ್ ಐಟಮ್ಸ್ ಅಂತೂ ಇಷ್ಟು ತೊಗೊಂಡಿದ್ದೀನಿ. 2,000 ಬರೀ ಬಿಸ್ಕಿಟೇ ಆಗಿಬಿಟ್ಟಿದೆ. ಆಮೇಲೆ ವೆಜ್ ಹಾಕಿ ನೂಡಲ್ಸ್ ಅಂತ ನೋಡೋಣ. ನಾನು ಇದನ್ನು ಟ್ರೈ ಮಾಡಿಲ್ಲ, ಬಟ್ ಟ್ರೈ ಮಾಡೋಣ. ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೀನಿ. ಆಮೇಲೆ ವೆಜ್ ಇದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಬರ್ಬೋದು. ನೋಡೋಣ, ಟ್ರೈ ಮಾಡೋಣ ಟೇಸ್ಟು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಇದೊಂದು. ಆಮೇಲೆ ಜಾಮೂನ್ ಪ್ಯಾಕೆಟ್ ಇದೆ. ಆ್ಯಂಡ್ ಬಿರಿಯಾನಿ ಮಸಾಲ, ಪಾವ್ ಬಜ್ಜಿ ಆ್ಯಂಡ್ ಸೀಡ್ಸ್. ಇವು ಮೈ ಫೇವ್ರೇಟ್ ಸೀಡ್ಸ್, ಪಂಪ್ಕಿನ್ ಸೀಡ್ಸು. ಕೆಲವೊಂದು ಸೀಡ್ಸ್ಗಳೆಲ್ಲ ಇರುತ್ತಲ್ವ, ಅದನ್ನು ತಿಂತೀನಿ, ಹಾಗಾಗಿ ತೊಗೊಂಡಿದ್ದೀನಿ. ಇದೊಂದು ಕಾಶ್ಮೀರ್ ಚಿಲ್ಲಿ ಪೌಡರ್. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಆಗಿರ್ಬೋದು, ರಸಮ್ ಆಗಿರ್ಬೋದು, ಆ್ಯಂಡ್ ವೆಜ್ ತರಕಾರಿ ಪಲ್ಯ ಐಟಮ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಆ ಥರದ ತೊಗೊಳ್ಳಿ. ಮನೆಯಲ್ಲಿ ನಿಮಗೆ ಆಲ್ರೆಡಿ ಖಾರನ ಕುಡ್ಸ್ಕೊಂಬಂದಿದ್ರು ಕೂಡ ಅದು ತೊಗೊಂಡು ಮಿಕ್ಸ್ ಮಾಡಿ ನೀವು ಅಡುಗೆ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಓಕೆ, ಸೊ ಇದೊಂದು ವೆಜ್ ಮೆನ್ಯೂಸ್ ತೊಗೊಂಡಿದ್ದೀನಿ. ಮೆನ್ಯೂಸಸ್ ಸ್ವಲ್ಪ ಏನಾದರೂ ನೂಡಲ್ಸು ಅದು ಇದು ಏನಾದರೂ, ಆಮೇಲೆ ಸ್ನ್ಯಾಕ್ಸ್ ಐಟಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪಿಜ್ಜಾ ಮೇಲೆ, ಬರ್ಗರ್ ಮೇಲೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಸೋಪು. ಇದೊಂದು ಪುಳಿಯೋಗರೆ ಪ್ಯಾಕೆಟು ಆ್ಯಂಡ್ ಧನಿಯಾ ಪುಡಿ. ಆಮೇಲೆ ಸಬ್ಜಿ ಮಸಾಲ ಪ್ಯಾಕೆಟು. ಇದು ಪಾತ್ರೆ ತೊಳೆಯೋದು. ಆ್ಯಂಡ್ ಇದು ಏಲಕ್ಕಿ. ಇದು ಮಕಾಯಿ, ಚೋಲೆ ಮಸಾಲ ಪೌಡರ್, ಓಡನ್ ರೆಡ್ ಲೇಬಲು, ಬದಿಯಾನ್ 100 ಗ್ರಾಮು. ಆಮೇಲೆ ಅಜ್ವಾನು, ಕಿಲ್ಸ್ ಆಲ್ ಔಟ್. ಆಮೇಲೆ ಇದೊಂದು ಸಾಸು. ಎಷ್ಟು ಐಟಮ್ಸ್. ಇಲ್ಲೊಂದು ಜಾಮೂನ್ ಪ್ಯಾಕೆಟ್ ಇದೆ, 2 ತೊಗೊಂಡಿದ್ದೀನಿ ಜಾಮೂನ್ ಪ್ಯಾಕೆಟು. ಇಲ್ಲೊಂದು ಪುಳಿಯೋಗರೆ ಪ್ಯಾಕೆಟು, ಎರಡು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಸಾಂಬಾರು ಪೌಡರು. ಇದು ಅಲ್ಪನ್ಲಿಬೆ
ನಾನು ಚಿಕ್ಕವಳಿರುವಾಗ ಅಲ್ಪಲಿಬೆ ತುಂಬ ಇಷ್ಟಪಡ್ತಿದ್ದೆ, ಬಟ್ ಅವಾಗ ತುಂಬ ಟೇಸ್ಟ್ ಆಗಿರೋದು ಅಲ್ಪಲಿಬೆ. 8 ಒಂದು ಏನೋ ಬರೋದು, ₹1 ಕೊಟ್ಟರೆ 2 ಬರೋದು ಚಾಕ್ಲೇಟು, ತುಂಬ ಟೇಸ್ಟ್ ಆಗಿರ್ತಿತ್ತು. ಬಟ್ ಅದಾದಮೇಲೆ ನಾನು ತಿಂದೇ ಇಲ್ಲ, ಆಮೇಲೆ ಎಲ್ಲಿ ಸಿಕ್ಕೇ ಇಲ್ಲ ನನಗೆ. ಸೊ ಹಾಗೆ ನೋಡ್ತಾ ಇದ್ದೆ, ಅಲ್ಪಲಿಬೆ ಪಾಕೆಟ್ ಇತ್ತು. ಆ್ಯಂಡ್ ಇದು ಒಂದು ಪಾಕೆಟನ್ನು ತೊಗೊಂಡಿದ್ದೀನಿ. ಇದರ ಪ್ರೈಸ್ ₹50 ಏನೋ ಇತ್ತುಪ್ಪ ಅವಾಗ, ಹಾಗಾಗಿ ಇದೊಂದು ಪಾಕೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದೊಂದು ಏರ್, ಆಮೇಲೆ ಇದೊಂದು ಬಿಸ್ಕೆಟು, ಇದನ್ನು ಬಿಸ್ಕೆಟ್ಸ್, ಮಸ್ಕಾ ಚಸ್ಕಾ. ಆಮೇಲೆ ಇದು ಮ್ಯಾಗಿ, ಇದೇನು ಇದು ಆಯಿತು ಚಕ್ಕಿ. ಆಮೇಲೆ ಇದೊಂದು ಮ್ಯಾಗಿ, ಕಿಟ್ಕ್ಯಾಟ್ ಚಾಕ್ಲೇಟು. ಕೆಲವೊಂದು ಚಾಕ್ಲೇಟ್ ಎಲ್ಲ ತೊಗೊಂಡು ಬಂದಿದ್ದೆ ಬಂದಮೇಲೆ ತಿನ್ನಬೇಕು ಅಂತ ಹೇಳ್ಬಿಟ್ಟು, ಬಟ್ ನಾನು ನೋಡೇ ಇಲ್ಲ, ಇವತ್ತು ತೆಗಿತಾ ಇದ್ದೀನಿ. ಪಾನಿಪುರಿದು, ಇದೊಂದು ನೂಡಲ್ಸ್, ಆಮೇಲೆ ಇದೊಂದು ಹಿಟ್ಟು, ಚಾಕ್ಲೇಟ್ ಐಟಮ್ಸ್ ಎಲ್ಲ ತೆಗೆದಿದ್ದಾರೆ. ನಾನು ಬಂದ ಮೇಲೆ ಕೊಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ಕೊಟ್ಟಿರಲಿಲ್ಲ ಅವರಿಗೆ, ಇವತ್ತು ಕೊಡೋಣ ಅಂತ. ಇದೊಂದು ಸೀಡ್ಸು. ಈ ಸೀಡ್ಸ್ಗಳೆಲ್ಲ ಎದಕ್ಕೆ ಬಳಸ್ತೀನಿ ಅಂತಂದರೆ, ಹಾಗೆ ನಾವು ತಿನ್ಬೋದು. ಆ್ಯಂಡ್ ಇವಾಗ ಚಾಕ್ಲೇಟ್ ಮಾಡೋದಾಗಿರ್ಬೋದು, ಆಮೇಲೆ ಐಸ್ ಕ್ರೀಮ್ ಮಾಡೋದಾಗಿರ್ಬೋದು, ಜ್ಯೂಸು, ಫ್ರೂಟ್ ಸಾಲೆಡು ಇದರೊಳಗಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅವಾಗವಾಗ ತಿಂತಾ ಇರ್ತೀವಿ. ಹಾಗಾಗಿ ಆ ಥರ ಸೀಡ್ಸ್ಗಳು ನನಗೆ ತುಂಬಾ ಇಷ್ಟ, ಹಾಗಾಗಿ ತೊಗೊಂಡಿದ್ದೀನಿ. ಇದಿಷ್ಟ ಆಯಿತಾ? ಇದಿಷ್ಟು ಐಟಮ್ಸು ಸ್ನ್ಯಾಕ್ಸು, ಬರೀ ಜಸ್ಟ್ ತೋರಿಸ್ತೀನಿ ನೋಡಿ. ಇದಿಷ್ಟು ಐಟಮ್ಸು ಬರೀ ಸ್ನ್ಯಾಕ್ಸು, ಆಮೇಲೆ ಆಲ್ಮೋಸ್ಟ್ ಸ್ನ್ಯಾಕ್ಸೇ ಇದೆ, ಮತ್ತು ಬೇರೆ ಏನೂ ಇಲ್ಲ. ಇಷ್ಟು ಐಟಮ್ಸಿಗೆ ಒಂದು ₹8,000 ಏನೋ ಆಯಿತು ಸಮಥಿಂಗು. ನನಗೆ ಶಾಕ್ ಆಗ್ಬಿಡ್ತು. ಫುಲ್ಲು 2 ಟ್ರೇಲಿ ಫುಲ್ ತುಂಬೋಗ್ಬಿಟ್ಟಿದೆ, ಹಾಗಾಗಿ ಇಷ್ಟಕ್ಕೆ ಸಾಕಾಗ್ಬಿಡ್ತು. ಇನ್ನೂ ಒಂದಿಷ್ಟು ಐಟಮ್ಸ್ ಇದೆ, ಅದು ಕಿಚನಲ್ಲಿ. ಅದು ಫುಲ್ಲು 2 ಬ್ಯಾಗು, ಒಂದು ದೊಡ್ಡ ಚೀಲನೇ ತುಂಬಿಟ್ಟಿದೆ, ಅದನ್ನು ತೊಗೊಂಡು ಅದೇ ಇದೆ. ಇದರಲ್ಲಿ ಇದು ಶೇಂಗಾ ಲೈಟ್ ಅಂತಾನೆ, ಇದು ಶೇಂಗಾ 3.5 kg ಇದೆ. ಆ್ಯಂಡ್ ಬೆಲ್ಲ, ಇದು 2 kg ಇದೆ ಬೆಲ್ಲ. ಆ್ಯಂಡ್ ಇದು ಮೈದಾ ಹಿಟ್ಟೇನೋ ಇದೆ, ಇದು ಓಕೆ. ಇದು 2.5 kg ಮೈದಾ ಹಿಟ್ಟು. ಇದು ಸಾಬುದಾನಿ, ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕಿ ಇಲ್ಲಿ ಪಟ ಅಂತ ಹೇಳ್ಬಿಟ್ಟು. ಇದು ಸಕ್ಕರೆ, ಇದು 5 kg ಇದೆ. ಸಕ್ಕರೆ ಜಾಸ್ತಿ ಯೂಸ್ ಮಾಡ್ತೀವಿ, ಹಾಗಾಗಿ 5 kg ಇದೆ. ಆ್ಯಂಡ್ ಅದು ಆದಮೇಲೆ ಇದು ಶೇಂಗಾ ಇದೆ, 2 ಥರ ಇದೆ ಶೇಂಗೆ, ಒಂದು ದಪ್ಪ ಶೇಂಗಾ ಆ್ಯಂಡ್ ಒಂದು ಚಿಕ್ಕ ಶೇಂಗಾ ಅಂತ ಹೇಳ್ಬಿಟ್ಟು. ಅದು 3 kg ತೊಗೊಂಡಿದ್ದು ಸಮಥಿಂಗ್ ಏನೋ ಇದೆ. ಆ್ಯಂಡ್ ಇದು ಬಂದುಬಿಟ್ಟು 2 kg 32 ಗ್ರಾಮ್ಸ್ ಇದೆ. ಬಂದೆ. ಇದು ಅಕ್ಕಿ ಇದೆ, ಬಟ್ ಅಕ್ಕಿ ನಾವು ರೆಡ್ ಚೆರಿನೇ ಯೂಸ್ ಮಾಡ್ತಿದ್ವಿ, ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 2 ಥರ ಅಕ್ಕಿನ ತೊಗೊಂಡ್ಬಂದಿದ್ದೀನಿ. ನೋಡೋಣ, ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನೆಕ್ಸ್ಟ್ ಅದು ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡೋದು, ಇಲ್ಲ ಅದನ್ನು ಬಿಟ್ಟು ಬೇರೆ ಥರ ಅಕ್ಕಿನ ಯೂಸ್ ಮಾಡೋದು. ಇದು ಅವಲಕ್ಕಿ, ಇದು ಉದ್ದಿನಬೇಳೆ. ಉದ್ದಿನಬೇಳೆ ನಮಗೆ ಜಾಸ್ತಿ ಯೂಸ್ ಆಗುತ್ತೆ, ಹಾಗಾಗಿ 3.5 kg ಉದ್ದಿನಬೇಳೆನ ತೊಗೊಂಡ್ಬಂದಿದ್ದೀನಿ. ಎಲ್ಲ ಐಟಮ್ಸು ಮಾಡೋದು ಉದ್ದಿನಬೇಳೆಯಿಂದಲೇ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ದಪ್ಪ ರವೆ ಇದೆ. ಇದು ದಪ್ಪ ರವೆ 1.5 kg 2 kg ಸ್ವಲ್ಪ ಇದೆ. ಇದು ಅವಲಕ್ಕಿ, ಒಂದು 5 kg ಅವಲಕ್ಕಿ ಇದೆ, 2 ಥರ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಒಂದು ಹಿಟ್ಟು, ಇದು 2 kg ಇದೆ. ಈಗ ಯಾವುದು ರವೆ ಬರುತ್ತದು, ಸಬ್ಬಕ್ಕಿ ರವೆ ಏನೋ ಇರ್ತದೆ ಮೇಲೆ ಹೆಸರಿಲ್ಲ, ಬಟ್ ಇದು ರವೆ ಇದೆ. ರವೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು 2 kg. ಇದು ಅಕ್ಕಿ, ಇದು ಬೇಳೆ, ಹೆಸರುಬೇಳೆ ಆ್ಯಂಡ್ ಅದು ಇನ್ನೊಂದು ತೊಗರಿಬೇಳೆ ಥರ ಬರುತ್ತಲ್ವ ಅದು. ಇದು ರವೆ, ಇದು ಜೀರಿಗೆ. ಸೊ ಇಷ್ಟು ಐಟಮ್ಸ್ ಶಾಪಿಂಗ್ ಆಯಿತು, ತೋರಿಸ್ತೀನಿ ನೋಡಿ. ಇದಕ್ಕೆ ಏನಿಲ್ಲ ಅಂತಂದರೆ ಒಂದು 15,000 ಸಮಥಿಂಗ್ ಬಿಲ್ ಆಯಿತು.
ಇದಿಷ್ಟು ಇವಾಗ ಜೋಡಿಸ್ಬೇಕು, ಪಟ ಅಂತ ಹೇಳ್ಬಿಟ್ಟು ಜೋಡಿಸ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಇವಾಗ ಸದ್ಯಕ್ಕೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.